ಜಗತ್ತು ಅಂದ್ರೆ ಡಿಜಿಟಲ್ ಅನ್ನುವಷ್ಟು ತಂತ್ರಜ್ಞಾನ ಈಗ ಮುಂದುವರೆದಿದೆ. ಹೇಳಿ ಕೇಳಿ ಇದು ಡಿಜಿಟಲ್ ಜಮಾನ. ಕೂತರೂ ನಿಂತರೂ ಎಲ್ಲವೂ ಡಿಜಿಟಲ್. ಮನುಷ್ಯನ ಜೊತೆ ಮನಸ್ಸಿನ ಮಾತು ಮರೆತು ಈಗ ಡಿಜಿಟಲ್ ಮಾತು ಆರಂಭಿಸಿ ಹತ್ರತ್ರ 5 ವರ್ಷ ಆಯ್ತು. ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್, ವೆಬ್ಸೈಟ್, ಎಕ್ಸ್ ಸೇರಿದಂತೆ ಎಲ್ಲ ಸೋಷಿಯಲ್ ಮೀಡಿಯಾಗಳು ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್. ಡಿಜಿಟಲ್ ಟೆಕ್ನಾಲಜಿ ಬೆಳೆದಷ್ಟು ಅದರೊಳಗಿನ ಆವಿಷ್ಕಾರ ದಿನದಿಂದ ದಿನಕ್ಕೆ ಮಾರ್ಪಾಡುಗೊಳ್ಳುತ್ತಲೇ ಇದೆ. ಇದರ ಭಾಗವಾಗಿ ನೀವು ಎಲ್ಲರೂ ಉಪಯೋಗಿಸೋ ಎಮೋಜಿ ಈಗ ಭಯಂಕರ ಟ್ರೆಂಡಿಂಗ್. ಸಂತೋಷ, ಬೇಸರ, ಏಕಾಂತ, ಧ್ಯಾನ ಹಾಗೂ ಚಿಲ್ಲಪ್ ಎಮೋಜಿಗಳು ಎಲ್ಲರ ಮೆಸೇಜ್ಗಳಲ್ಲೂ ಯಾವಾಗಲೂ ರಾರಾಜಿಸುತ್ತಾ ಇರ್ತವೆ. 100 ಪದಗಳಲ್ಲಿ ಹೇಳೋಕೆ ಆಗದ ವಿಚಾರಗಳನ್ನ ಒಂದು ಎಮೋಜಿ ಕನ್ವೆ ಮಾಡಿಬಿಡುತ್ತೆ. ವಿಚಾರ ಏನಪ್ಪಾ ಅಂದ್ರೆ, ಎಲ್ಲರ ಬದುಕಿನ ಭಾಗವೇ ಆಗಿರೋ ಎಮೋಜಿ ಬರ್ತ್ಡೇ ಇವತ್ತು. ಅರೆ ಏನಪ್ಪಾ ಇದು ಅನ್ಕೊಂಡ್ರಾ? ಇವತ್ತು ವಿಶ್ವ ಎಮೋಜಿ ದಿನ. ಈ ಡಿಜಿಟಲ್ ಯುಗದಲ್ಲಿ ಎಮೋಜಿಯನ್ನ ಉಪಯೋಗಿಸದವರೇ ಇಲ್ಲ. 16 ಸಾಲುಗಳಲ್ಲಿ ವ್ಯಕ್ತಪಡಿಸಬಹುದಾದ ವಿಚಾರಗಳನ್ನ ಕೇವಲ ಒಂದು ಎಮೋಜಿ ವ್ಯಕ್ತಪಡಿಸುತ್ತೆ. ಸ್ಮಾರ್ಟ್ಫೋನ್ಗಳ ಮೆಸೇಜಿಂಗ್ ಸೇವೆಗಳ ಬಳಕೆ ಹೆಚ್ಚುತ್ತಿದ್ದಂತೆ ಇವುಗಳ ಬಳಕೆಯೂ ಹೆಚ್ಚಾಗಿದೆ. ಆದರೆ ನಿಜವಾಗಿಯೂ ಎಮೋಜಿಗಳ ಬಳಕೆ ಎಲ್ಲಿ, ಯಾವಾಗ, ಹೇಗೆ ಶುರುವಾಯಿತು ಅನ್ನೋದೇ ತುಂಬಾ ಇಂಟ್ರೆಸ್ಟಿಂಗ್. ಶಿಗೆತಾಕಾ ಕುರಿಟಾ ಅನ್ನೋರು ಈ ಎಮೋಜಿಗಳ ಪಿತಾಮಹ. NTT ಡೊಕೊಮೊ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದ ಅವರು ಮೊದಲ ಬಾರಿಗೆ ಎಮೋಜಿಗಳನ್ನ ಬಳಕೆಗೆ ತಂದ್ರು. ಇದಲ್ಲದೆ ಎಮೋಜಿಗಳನ್ನ ಹೆಚ್ಚು ಬಳಕೆಗೆ ತಂದ ಕೀರ್ತಿ NTT ಡೊಕೊಮೊ ಹಾಗೂ ವೊಡಾಫೋನ್ ಕಂಪನಿಗಳಿಗೆ ಸಲ್ಲುತ್ತೆ. 2000 ಇಸ್ವಿಯಲ್ಲಿ 1000ಕ್ಕೂ ಹೆಚ್ಚು ಗ್ರಾಫಿಕಲ್ ಶೈಲಿಗಳನ್ನ ಪರಿಚಯಿಸಲಾಯಿತು. ಈಗ ಕಾಲಕಾಲಕ್ಕೆ ಹೊಸ ಎಮೋಜಿಗಳು ಅಭಿವೃದ್ಧಿ ಹೊಂದುತ್ತಿದ್ದು, ಇದೀಗ ಬರೋಬ್ಬರಿ 4000ಕ್ಕೂ ಅಧಿಕ ಎಮೋಜಿಗಳು ಬಳಕೆಯಲ್ಲಿದೆ. 2011ರಲ್ಲಿ ಆಪಲ್ ತನ್ನ iOS ಕೀಬೋರ್ಡ್ನಲ್ಲಿ ಎಮೋಜಿಯನ್ನ ಸೇರಿಸಿತು. ಆನಂತರ ಆಂಡ್ರಾಯ್ಡ್ ಫೋನ್ ಕಂಪನಿಗಳು ಕೂಡ ಈ ಆಯ್ಕೆಯನ್ನ ಫಾಲೋ ಮಾಡಿದ್ದು ಈಗ ಇತಿಹಾಸ. 2013ರಲ್ಲಿ ಆಕ್ಸ್ಫರ್ಡ್ ಡಿಕ್ಷನರಿ ಎಮೋಜಿ ಎಂಬ ಪದವನ್ನ ಸೇರಿಸಿತು. ನಂತರ 2014ರಲ್ಲಿ ಎಮೋಜಿಪೀಡಿಯಾದ ಜೆರೆಮಿ ಬರ್ನ್ಸ್ ವಿಶ್ವ ಎಮೋಜಿ ದಿನವನ್ನ ಸ್ಥಾಪಿಸಿದ್ರು. ಆಪಲ್ ಸಂಸ್ಥೆ ತಯಾರಿಸಿದ ಐಫೋನ್, ಐಪ್ಯಾಡ್ ಮುಂತಾದ ಐಟಂಗಳಲ್ಲಿ ಎಮೋಜಿಗಳ ಪೈಕಿ ಕ್ಯಾಲೆಂಡರ್ ಚಿತ್ರವಿರುವ ಎಮೋಜಿಯನ್ನ ಜುಲೈ 17ರಂದು ಪ್ರದರ್ಶಿಸಲಾಗಿದೆ. ಹಾಗಾಗಿ ಈ ದಿನವನ್ನ ಎಮೋಜಿ ದಿನವನ್ನಾಗಿ ಆಚರಿಸಲು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಏನೇ ಆದ್ರೂ ಎಮೋಜಿಗಳು ಡಿಜಿಟಲ್ ಯುಗದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿದ್ದು, ಅತಿ ಹೆಚ್ಚು ಜನರು ಎಮೋಜಿಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಇವತ್ತು ಎಮೋಜಿ ಬರ್ತ್ಡೇ. ನೀವು ಎಲ್ಲರೂ ಸೇರಿ ಎಮೋಜಿಗಳ ಬರ್ತ್ಡೇಗೆ ವಿಶ್ ಮಾಡೋಣ.